ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟಿಸ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಶುಕ್ರವಾರದ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಟೈಮ್ ಬಂದು 2:45 ಆಗಿದೆ. ಈಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ ಮಾಡಿಲ್ಲ, 2 ದಿನದಿಂದ ಮಾಡಿಲ್ಲ ಅಂತ ಅನಿಸುತ್ತೆ. ವ್ಲಾಗ್ಸ್ ಇತ್ತು, ಅದಕ್ಕೆ ಸುಮ್ಮನೆ ಏನಕ್ಕೆ ಅಂದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದೆ. ವ್ಲಾಗೇ ಮಾಡಿರಲಿಲ್ಲ ನಾನು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಊಟ ಮಾಡಬೇಕು. ಮೊಸರು ಸಾರು ಮತ್ತು ಅನ್ನ ಎಲ್ಲ ಮಾಡಿಟ್ಟಿದ್ದೀನಿ. ಮತ್ತು ನಮ್ಮ ಮನೆಗೆ ಇವತ್ತು ಒಬ್ಬರು ನೆಂಟರು ಕೂಡ ಬರ್ತಿದ್ದಾರೆ. ನೆಂಟರು ಅಂತ ಹೇಳೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ಬಂದರೆ ತುಂಬ ಖುಷಿಯಾಗುತ್ತೆ. ಸೊ ಒಂದು ಹಿಂಟ್ ಕೊಟ್ಟಿದ್ದೀನಿ, ಯಾರು ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ. ವ್ಲಾಗ್ ಪೂರ್ತಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾರು ಅಂತ. ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡೋಣ. ಅದಕ್ಕೆ ಮುಂಚೆ ಯಾರಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಓಕೆನಾ? ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನನ್ನು ಫಾಲೋ ಮಾಡ್ಬೋದು. ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ಜಡೆ ಎಣ್ಕೊಂಡ್ಬಿಟ್ಟಿದ್ದೀನಿ, ಫ್ರೈಡೇ ಅಲ್ವಾ, ಅದಕ್ಕೇ ನನಗೆ ಜಡೆ ಎಣ್ಕೊಬೇಕಾದ್ರೆ ಈ ಥರ ಬಫ್ ಥರ ಹಾಕಿ ಎಣ್ಕೊಳ್ಳೋದು ಈಸಿ ನನಗೆ. ಇಲ್ಲಾಂದರೆ ಹಿಂಗೆಲ್ಲ ಎತ್ತಿ ಬಾಚ್ಕೊಳಕ್ಕೆ ಬರಲ್ಲ ನನಗೆ ಅಷ್ಟು ಕ್ಲೀನಾಗಿ. ಅದಕ್ಕೇ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು ಫ್ರಂಟಲ್ಲಿ ನಾನು. ಸೊ ಇದು ನನ್ನ ಹಳೆ ಹೇರ್ ಸ್ಟೈಲ್. ಆ್ಯಕ್ಚುಲಿ ಇಂಜಿನಿಯರಿಂಗಲ್ಲೆಲ್ಲ ಈ ಥರ ಮಾಡ್ತಾಯಿದ್ದೆ. ಹಾಗೆ ಒಂದು ಪಾರ್ಸಲ್ ಕೂಡ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಮೀನ್ಸ್ ಅಮೆಝಾನಿಂದ ಏನೋ ತರಿಸಿದ್ದೀನಿ. ತುಂಬ ದಿನದಿಂದ ತರಿಸ್ಬೇಕು ಅಂದ್ಕೊಂಡು ನಮ್ಮ ಮನೆಯವರು ಗೊತ್ತಿಲ್ಲ, ಮೇ ಬಿ ನನ್ನ ಬ್ಲಾಗ್ ಏನಾದರೂ ನೋಡಿ ಆರ್ಡರ್ ಮಾಡಿದ್ರೆ, ಇಲ್ಲ ಸುಮ್ಮನೆ ಆರ್ಡರ್ ಮಾಡಿದ್ರೆ ಗೊತ್ತಿಲ್ಲ, ಬಂದಿದೆ. ಅದೇನು ಅಂತಲೂ ಹೇಳ್ತೀನಿ. ಫಸ್ಟ್ ಇವಾಗ ಊಟ ಮಾಡ್ಕೊಂಡ್ಬಿಡ್ತೀನಿ, ಟೈಮ್ ಆಗ್ತಿದೆ, ಹೊಟ್ಟೆ ಹಶ್ವಾಗ್ಬಿಡುತ್ತೆ. ಇಲ್ಲ ಅಂದರೆ ಊಟ ಮಾಡಿಬಿಟ್ಟು ಆಮೇಲೆ ಏನು ಪಾರ್ಸಲ್ ಅಂತ ಹೇಳಿ ಓಪನ್ ಮಾಡೋಣ. ಹಾಗೆ ಗೆಸ್ಟ್ ಯಾರು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. 3:15 ಗೊತ್ತಾಗುತ್ತೆ. 3:15 ಬರ್ತಾರೆ, ಒಂದಿವೆ ಇದ್ದಾರೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಸ್ಟೇ ಟ್ಯೂನ್ಡ್. ಯಾರು ಬರ್ತಾರೆ ಅಂತ ನಾನು ಕ್ಯೂರಿಯಾಸಿಟಿ ಇಡ್ಸಿದೆ. ಅಮ್ಮ ಬಂದಿದ್ದಾರೆ. ಏನಕ್ಕೆ ಅಂತಂದರೆ ಇಲ್ಲೆಲ್ಲ ಹಬ್ಬಗಳೆಲ್ಲ ಇತ್ತು, ನಾನು ಸ್ವಲ್ಪ ಕೆಲಸನೂ ಇತ್ತು, ಅದಕ್ಕೇ ಕರ್ಸ್ಕೊಂಡಿದ್ದೀನಿ ನಾನೇ ಬನ್ನಿ ಅಂತ ಹೇಳಿ. ಅಲ್ಲೂ ತುಂಬ ಕೆಲಸ ಇತ್ತು, ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ಏನೋ ಇಂಪಾರ್ಟೆಂಟ್ ಕೆಲಸ, ಅದಕ್ಕೇ ಬಂದಿದ್ದಾರೆ. ಆಗಲೇ ಬಂದರು. ಇವಾಗ ಟೈಮು 5:10 ಆಗ್ತಿದೆ. ಹಾಯ್ ನಮ್ಮ 5:10 ಆಗ್ತಿದೆ. ಟೈಮ್ 3:15 ಬಂದರು. ಇವಾಗ ಕಾಫಿ ಮಾಡಬೇಕು. ಅಮ್ಮಂಗಂತೂ ಕ್ಯೂರಿಯಾಸಿಟಿ ಇದ್ರೊಳಗಡೆ ಏನಿದೆ. ಅಷ್ಟು ದೊಡ್ಡ ಬಾಕ್ಸ್ ಕೊಟ್ಟವರೆಲ್ಲ, ಗಡಿಯಾರ ಇಲ್ಲ, ಅದರಲ್ಲಿ ಏನೋ ಇದೆ, ತೆಗಿ ಅಂತ. ಅದಕ್ಕೆ ಕಾಫಿ ಮಾಡಿಬಿಟ್ಟು ಓಪನ್ ಮಾಡೋಣ ಅಂತ. ಕರೆಂಟ್ ಬಂತು. ಆಗಿಂದ ಕರೆಂಟ್ ಇರಲಿಲ್ಲ. ಕರೆಂಟ್ ಬಂತು. ಫಿಶ್ ಎಲ್ಲ ಫುಲ್ಲು ಡಲ್ಲಾಗಿಬಿಟ್ಟಿದೆ. ಒಂದು ಸ್ವಲ್ಪ ಲೈಟ್ ಆನ್ ಮಾಡ್ತೀನಿ, ಆ್ಯಕ್ಟಿವ್ ಆಗ್ತವೆ ನೋಡಿ. ಈಗ ನಾನು ಹತ್ರ ಬಂದರೆ ಎಲ್ಲ ಒಂದು ಕಡೆಗೆ ಬರುತ್ತೆ ನೋಡಿ. ಎಲ್ಲ ಒಂದೇ ಕಡೆ ಬಂತು. ಫುಡ್ ಹಾಕ್ತೀನಿ ಅಂತ ಅಂದ್ಕೊಂಡು ಬರುತ್ತೆ. ಸೊ ಈಗ ಕಾಫಿ ಮಾಡಬೇಕು. ಕಾಫಿ ಮಾಡಿಬಿಟ್ಟು ಆಮೇಲೆ ಕಾಫಿ ಕುಡಿದ್ಬಿಟ್ಟು ಅದು ಪಾರ್ಸಲ್ ಓಪನ್ ಮಾಡಿ ಕೆಲಸ ಇದೆ. ಏನಪ್ಪ? ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ. ಏಯ್ ಚೊಟ್ಟು, ನಾನು ಹೆಂಗಪ್ಪ ಓಪನ್ ಮಾಡೋದು? ಕ್ಯಾಮ್ರಾ ಗಡ್ಡೆ ಬರ್ಬಿಡು, ಹೋಗೋ ಕಡೆ. ನೀನು ಥ್ಯಾಂಕ್ಸ್ ಏನು ನಂಗೆ ಕೊಡಬೇಡ ಸುಮ್ಮನೆ. ಎಲ್ಲ ವಿಡಿಯೋದಲ್ಲೂ ಹೋಗಿ ಥ್ಯಾಂಕ್ಸ್ ಕೊಡಕ್ಕೆ ಬಂದವ್ರು ನೋಡ್ದವ ಹೆಂಗೆ ಥ್ಯಾಂಕ್ಸ್ ಕೊಡ್ತಾರೆ. ರೆಡಿಯ ಕಡೆ ಓದ್ತೀನಿ, ಹಾಕ್ಬಿಡ್ತಾನೆ ಬಾಯಿಗೆ. ಸುಮ್ಮನೆ ಹೋದ್ರೆ ಸರಿ. ಬೈ ಕಡೆ ಚೊಟ್ಟು, ಬೈ ಕಡೆ. ಏನು ಅವಳ ಹತ್ರ ಹೋಗಿಲ್ಲ, ಇದು ನೋಡಲಿ ಒಂದು ಗಡಿಯಾರ ಒಂದು ಗಡಿಯಾರಕ್ಕೆ ಬಾರ.
ಅವ್ನು ಬರೋದು ಬಾರು ಬೈದೆ ಸುಮ್ಮನೆ ಏನಪ್ಪ ಅದಕ್ಕಿಂತ ಚೂರು ಮಾತಾಡ್ಬಿಟ್ಟು ಜಾಸ್ತಿ ಪೇಪರ್ ಏನಾದ್ರು ಬರೀ ಪೇಪರ್ ಮಾಡು. ಸುಮ್ಮನೆ ಥ್ಯಾಂಕ್ಸ್ ಕೊಡೋದು ನನಗೆ ಅದು ಎತ್ಬಿಡ್ತಾ ಹೋಯ್ತಾ ನಮ್ಮೂರು ಹೋಯ್ತಾ ಬಿಲ್ಡಿಂಗ್ ಮೇಲೆ ಗೊತ್ತಾ ನಿಮ್ಮ ಬಿಲ್ಡಿಂಗ್ ಮೇಲೆ ತಪ್ಪಿತ್ತಮ್ಮ ಜಾರೆ ಬಿಲ್ಡಿಂಗ್ ನೋಡಬೇಕು ಬಿಲ್ಡಿಂಗ್ ನೋಡಬೇಕು ಜಾರಿ ಎಷ್ಟು ರೂಪಾಯಿ ಇದು? ಗೊತ್ತಿಲ್ಲ ನಮ್ಮ ಮನೆಯವ್ರು ಮಾಡಿರ ಅಜಂತ ಬ್ರ್ಯಾಂಡು ಅದು ಮಾಡುವಂದ್ರೆ ಅದು ಮಾಡೋಳೆ ಅಲ್ಲಿ ಅಂದ್ಬಿಟ್ಟು ಯಾವ ಥರ ಓಪನ್ ಮಾಡೋದಿಲ್ಲ ಸಿಂಪಲ್ ದೊಡ್ಡದಾಯ್ತಲ್ವಾ ಸ್ವಲ್ಪ ಕರೆಕ್ಟ್ ಟೈಮ್ ಮುಗಿಸು. ಎಷ್ಟು ಟೈಮು 5:16 ಅಮ್ಮ ಹಾಲು ಉಪ್ಪತ್ತೈತೆ ಹಂಗೆ ಒಂಚೂರು 5 ಕಾಲು ನಿಮಿಷ. 5 ಕಾಲು 5 ಕಾಲು ಹೊಸ ಗಡಿಯಾರ ಫೈನಲಿ ಇವತ್ತು ಗಡಿಯಾರ ಬಂತು ಅವತ್ತಿನ ಉಪ್ಪಂತ ಬಂದೆ ಆಫ್ ಮಾಡಿ ಬಂದೆ ಬನ್ನಿ ಇವಾಗ ಹಾಲು ಕಾಯ್ತು ಇದನ್ನು ಹಾಕ್ಬಿಟ್ಟು ಹಂಗೆ ಕಾಫಿ ಮಾಡಿಬಿಟ್ಟು ಕಾಫಿ ಕುಡಿಯೋದು ನನ್ನ ಚೋಟು ಅಂತೂ ಫುಲ್ ಕಾಟ ಕೊಡ್ತಾನೆ ಕಾಫಿ ಮಾಡಿದ್ದೀನಿ ಸ್ವಲ್ಪ ಪಾತ್ರೆ ಇದೆ ತೊಳಿಬೇಕು ಒಂದು ಕುಕ್ಕರು ಒಂದು ತಟ್ಟೆ ಇದೆ ನಾನು ಹಾರ್ಲಿಕ್ಸ್ ನಾನು ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇಲ್ಲ ಸೊ ಹಂಗಾಗಿ ಹಾರ್ಲಿಕ್ಸ್ ಮಾಡಿದ್ದೀನಿ ಅಮ್ಮಂಗೆ ಕಾಫಿ ಮಾಡಿಕೊಟ್ಟೆ ಹೊರಗಡೆ ಹೋಗಿ ಕುಡಿತಾ ಇದ್ದೆ ಇದನ್ನು ಹಾಕ್ತೆ ಗಡಿಯಾರ ತೋರಿಸ್ತೀನಿ ಆಮೇಲೆ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಈಗ ಇಲ್ಲಿ ಅಮ್ಮ ಮಗಳ ಮಾತುಕತೆ ನಡೀತಾ ಇದೆ ಹಾಗೆ ಕಾಫಿ ಕುಡಿತಾ ಇದ್ವಲ್ಲ ಅಂದರೆ ನಾನು ಹಾಲು ಕುಡಿತಾ ಇದ್ದೆ ಅಮ್ಮ ಕಾಫಿ ಕುಡಿತಾ ಇದ್ರು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಮ್ಮನ ಕಣ್ಣಿಗೆ ಏನೋ ಬಿತ್ತು ಗಾಡಿ ಜಾಸ್ತಿ ಅಲ್ವಾ ಇಲ್ಲಿ ಹಾಗಾಗಿ ಬಿತ್ತು ಸೊ ಅದನ್ನು ಏನು ಅಂತ ನೋಡ್ತಾ ಇದ್ದೆ ಅಮ್ಮಂಗೆ ವಿಡಿಯೋ ಮಾಡ್ತಾ ಇರೋದೇ ಗೊತ್ತಿರಲಿಲ್ಲ ಆಮೇಲೆ ತೋರಿಸ್ದೆ ಹಾಗೆ ಗಡಿಯಾರ ತೊಗೊಂಡು ಬಂದಿದ್ದೀವಲ್ವ ಅದು ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ನೋಡ್ಬೋದು ನೀವು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಕೆಳಗಡೆಗೆ ಅನ್ನಿಸ್ತಿದೆ ಬಟ್ ಸ್ಟಿಲ್ ಟೈಮ್ನ ನಾವು ನೋಡ್ಬೋದು ಏನು ಅನ್ಸೋದಿಲ್ಲ ಟೈಮ್ ಎಲ್ಲ ಗೊತ್ತಾಗಲ್ಲ ಅನ್ನೋ ಥರ ಎಲ್ಲ ಏನಿಲ್ಲ ಅದಕ್ಕೇ ಮತ್ತೆ ಇನ್ನೇನು ಮತ್ತೆ ಅದು ನೇಲ್ನ ತೆಗೆದು ಮೇಲೆ ಹೊಡಿಬೇಕು ಮೊಳೆನ ಅದಕ್ಕೆ ಬೇಡ ಅಂದ್ಬಿಟ್ಟು ಹಾಗೇ ಓಕೆ ಅಂತ ಸುಮ್ಮನಾದೆ ಮತ್ತು ಗೊಂಬೆ ಇತ್ತಲ್ಲ ಅದು ನಮ್ಮ ಚಿಂಟು ಗೊಂಬೆ ಅದನ್ನು ಸೈಡಿಗೆ ಶಿಫ್ಟ್ ಮಾಡಿದ್ದೀನಿ ಇವಾಗ ನೈಟ್ ಊಟಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ ಮೊಸಪ್ಪೆಲ್ಲ ಮಾಡಿದ್ನಲ್ಲ ನಾನು ಜಸ್ಟ್ ಮುದ್ದೆ ಮಾಡಿದ್ರೆ ಮತ್ತು ರೈಸು ಕೂಡ ಇತ್ತು ಅದನ್ನು ಬಿಸಿ ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ ಅಮ್ಮನೂ ಹಾಗೆ ಮಾತಾಡಿಕೊಂಡು ಸೀರಿಯಲ್ ನೋಡ್ತಾಯಿದ್ರು ಅಮ್ಮ ಯೂಶ್ವಲಿ ಸೀರಿಯಲ್ ನೋಡಲ್ಲ ಇಲ್ಲಿಗೆ ಬಂದರೆ ನನ್ನ ಜೊತೆ ಸೇರಿಕೊಂಡು ನಾನು ನೋಡ್ತಿರ್ತೀನಲ್ವ ಅವರು ಕೂಡ ನೋಡ್ತಾರೆ ಹಪ್ಪಳ ಹಾಕಿದ್ದೆ ಒಂದೆರಡು ಹಪ್ಪಳ ತಿನ್ಕೊಂಡು ಹಂಗೆ ಮಾತಾಡ್ತಾಯಿದ್ರು ಮುದ್ದೆ ಕಟ್ತಾಯಿದ್ದೆ ಈಗ ಮುದ್ದೆ ಕಟ್ಟಿದ್ದೆಲ್ಲ ಆಯಿತು ಅಮ್ಮನೇ ಬಡಿಸ್ತಾ ಇದ್ದಾರೆ ಇದು ಸಾಂಬಾರು ಹಾಕ್ಕೊಡ್ತಾಯಿದ್ರು ನನಗೂ ಹಾಕ್ಕೊಡ್ತಾಯಿದ್ರು ಅವರು ಹಾಕ್ಕೊತಾ ಇದ್ದರು ಹಪ್ಪಳ ಮತ್ತು ಸಾಂಬಾರು ಮುದ್ದೆ ಈಗ ಊಟ ಮಾಡಿದ್ದು ಆಯಿತು ಸ್ವಲ್ಪ ಹೊತ್ತು ಸೀರಿಯಲ್ ನೋಡಿ ಟೈಮ್ ಸ್ಪೆಂಡ್ ಮಾಡಿದ್ದು ಆಯಿತು
ಮಲ್ಕೋಬೇಕಲ್ವ, ಮಲ್ಕೊಳ್ಳೋ ಟೈಮ್ ಆಯಿತು, ಒಂದು 10 ಗಂಟೆ ಹಂಗೆ ಆಯಿತು. ಅದಕ್ಕೆ ಬೆಡ್ಡೆಲ್ಲ ಹೊರಗಡೆಗೆ ಹಾಸೋಣ ಅಂತ ಇದು ಯಾವಾಗಲೂ ಇಲ್ಲಿ ಇಟ್ಟಿರ್ತೀನಲ್ವ, ಅದನ್ನು ತೊಗೊಂಡೋಗಿ ಹಾಕ್ತಾಯಿದ್ದೀನಿ. ಧೂಳಾಗಬಾರ್ದು ಅಂತ ಹೇಳಿ ಆ ಥರ ಮುಚ್ಚಿಟ್ಟಿರ್ತೀನಿ. ನಂಗೆ ಆ್ಯಕ್ಚುಲಿ ಆ ಥರ ಎಲ್ಲ ಇಡೋದಕ್ಕೆ ಇಷ್ಟ ಇಲ್ಲ, ವಾರ್ಡ್ರೋಬ್ ಒಳಗಡೆ ಇಡಬೇಕು ಅನ್ನೋ ಆಸೆ. ಬಟ್ ರೆಂಟೆಡ್ ಹೋಮಲ್ಲಿ ಅಷ್ಟೊಂದು ಸ್ಪೇಸ್ ಇರಲ್ಲ ಅಲ್ವಾ. ನಮಗೆ ಈಗಿರೋ ಅಂಥ ಮನೆಯಲ್ಲಿ ಇಲ್ಲ ಅಷ್ಟೊಂದು ಸ್ಪೇಸು. ಬಟ್ಟೆ ಇಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅನಿಸ್ತಿದೆ ನನಗೆ. ಅದಕ್ಕೆ ನಾನು ಜಾಸ್ತಿ ಏನೂ ಪರ್ಚೇಸ್ ಮಾಡೋದಿಲ್ಲ. ಅದಕ್ಕೇ ಈ ಥರ ಇಟ್ಟಿದ್ದೀನಿ, ಹಾಸ್ತಾ ಇದ್ದೀನಿ ಇವಾಗ. ಈ 2 ಬೆಡ್ ಬಂದು ನಾವು ಕಾಟ್ ಮಾಡ್ಸೋಕ್ಕೆ ಮುಂಚೆ ಯೂಸ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ, ಚೆನ್ನಾಗೂ ಕೂಡ ಇದೆ ಕ್ವಾಲಿಟಿ. 600 ರುಪೀಸ್ ಅನಿಸುತ್ತೆ ಇದಕ್ಕೆ ಒಂದಕ್ಕೆ ತೊಗೊಂಡಾಗ. ನಾವು ಚೆನ್ನಾಗಿ ಅನಿಸುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ಸ್ಮೆಲ್ ಬರೋ ಥರ ಅನಿಸ್ತಿತ್ತು, ಆಮೇಲೆ ಹಳೇದಾಯ್ತಾ ಚೆನ್ನಾಗಾಯಿತು. ಬಾಕ್ಸ್ ಬೆಡ್ ಇದು ನೋಡಿ, ನೋಡಿದ್ರೆ ಗೊತ್ತಾಗುತ್ತೆ ಬಾಕ್ಸ್ ಬೆಡ್ ಅಂತ ಹೇಳಿ. ಸೊ ಇಲ್ಲೇ ಮ್ಯಾಟೆಲ್ಲ ಕ್ಲೀನ್ ಮಾಡಿದೆ ಅಲ್ವಾ, ಅದ್ರ ಮೇಲೇ ಹಾಸ್ತಾ ಇದ್ದೀನಿ. ಅಮ್ಮ ಬಂದರೆ ಅಪ್ಪ ಬಂದರೆ ಎಲ್ಲ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಇದು ಬೆಡ್ನ ಹಾಗೆ ಚೆನ್ನಾಗಿ ಕ್ಲೀನಾಗಿ ಎತ್ತಿಟ್ಟಿದ್ದೀನಿ. ಯಾರಾದರೂ ಗೆಸ್ಟ್ ಬಂದರೆ ಯೂಸ್ ಆಗುತ್ತೆ, ಇಬ್ಬರು ಆ ಥರ ಬಂದಾಗ. ಜಾಸ್ತಿ ಜನ ಬಂದರೆ ದೊಡ್ಡದೊಂದು ಕ್ವಿಲ್ಟ್ ಇಟ್ಟಿದ್ದೀನಿ, ಅದನ್ನು ಹಾಸಿದ್ರೆ ಒಂದು 4-5 ಜನ ಮಲ್ಕೋಬೋದು, ಅಷ್ಟು ದೊಡ್ಡದಿದೆ. ಸೊ ಇವಾಗ ಇಬ್ಬರೇ ಅಲ್ವಾ ಅಂದ್ಬಿಟ್ಟು ಇದನ್ನು ಹಾಸ್ತಾ ಇದ್ದೀನಿ. ಟಿ ವಿ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಆಮೇಲೆ ಮಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈ ಬೆಡ್ಶೀಟ್ ಕೂಡ ಇವತ್ತು ತಾನೇ ಒಗ್ದು ಹಾಕಿದ್ದೆ, ತೊಗೊಂಡು ಬಂದು ಇವಾಗ ಅದನ್ನು ಹಾಸ್ತಾ ಇದ್ದೀನಿ ಹೊತ್ಕೊಳ್ಳೋದಕ್ಕೆ ಅಂತ ಹೇಳಿ. ಇವಾಗ ಅಮ್ಮಂಗೆ ಹಾಸ್ಕೊಟ್ಬಿಟ್ಟು ಬಂದೆ. ಅಮ್ಮ ಟಿ ವಿ ನೋಡ್ಕೊಂಡು ಹಾಗೆ ಮಲಗಿದ್ರು. ನಾನು ಸ್ವಲ್ಪ ಕಿಚನಲ್ಲಿ ಇನ್ನೂ ಕೆಲಸ ಇರುತ್ತಲ್ವ, ಈ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಬೇಕಾಗಿತ್ತು, ಅದಕ್ಕೇ ನೆನೆ ಹಾಕ್ತಾಯಿದ್ದೀನಿ. ನೀವು ನಂಬಲ್ಲ, 1 ಮಂತಿಗೆ ನನಗೆ ಬ್ಲಡ್ ಕೌಂಟು ನಾರ್ಮಲ್ ಬಂದಿದೆ, ಅಂದರೆ 12.8 ಆಗಿದೆ. ಅದು ಟೆಸ್ಟ್ ಏನು ಮಾಡಿಸ್ಬೇಕು ಅಂತ ಒಬ್ಬರು ಕಮೆಂಟ್ ಮಾಡಿದರು. ಅದು ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸಿದ್ರೆ ನಿಮಗೆ ಬ್ಲಡ್ ಕೌಂಟು ಗೊತ್ತಾಗುತ್ತೆ. ನನಗೆ ಲಾಸ್ಟ್ ಟೈಮ್ ಇದ್ದಿದ್ದು 1 ಮಂತ್ ಬ್ಯಾಕು 8 ಇತ್ತು, ಈಗ 12.8 ಇದೆ. ನಾರ್ಮಲ್ ಬಂದು 12 to 16 ಇರಬೇಕು. ಸೊ 12.8 ಇದು ನಾರ್ಮಲ್ಲು. ನಾನು ಹೇಗೆ ಇನ್ಕ್ರೀಸ್ ಮಾಡಿಕೊಂಡೆ ಅಂದರೆ ಈ ಥರ ಡ್ರೈ ಫ್ರೂಟ್ಸ್ ನೆನೆ ಹಾಕಿ ತಿಂತಾಯಿದ್ದೆ, ಅದರಲ್ಲೂ ಅಂಜೂರ ಮತ್ತು ಬಾದಾಮಿ, ದ್ರಾಕ್ಷಿ, ಖರ್ಜೂರನೂ ತಿನ್ಬೋದು. ಜೊತೆಗೆ ಸೊಪ್ಪು, ತರಕಾರಿ ಅದನ್ನೆಲ್ಲ ಜಾಸ್ತಿ ತಿನ್ನಬೇಕು, ಅದನ್ನೇ ಮಾಡ್ತಾಯಿದ್ದೆ. ಪಾಲಕ್ ಸೊಪ್ಪು ಮತ್ತು ಕೀರೆ ಸೊಪ್ಪು ತಿಂದರೆ ಚೆನ್ನಾಗಿ ಬೇಗ ಬ್ಲಡ್ ಕೌಂಟ್ ಜಾಸ್ತಿ ಆಗುತ್ತೆ ಅಂತಾರೆ. ಸೊ ಅದೆಲ್ಲ ಟ್ರೈ ಮಾಡಿದ ಮೇಲೆ ನನಗೂ 1 ಮಂತಲ್ಲಿ ಬೇಗ ರಿಸಲ್ಟ್ ಸಿಕ್ಕಿದೆ. ನೀವು ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ಆ ಥರ ಈ ಥರ ಟಿಪ್ಸ್ ಅಂತ ಅಂದ್ಕೊಳ್ಳಿ, ಯಾವ ಥರ ಬ್ಲಡ್ ಕೌಂಟ್ ಇನ್ಕ್ರೀಸ್ ಮಾಡ್ಕೋಬೇಕು ಹೆಲ್ದಿ ವೇನಲ್ಲಿ ಅಂತ. ನಾನು ಯಾವುದೇ ರೀತಿ ಸಿರಪ್ ಆಗಲಿ ಟ್ಯಾಬ್ಲೆಟ್ ಆಗಲಿ ಏನೂ ತೊಗೊಂಡಿಲ್ಲ ಗೊತ್ತಾ. ಡಾಕ್ಟರೇ ನನಗೆ ಸಜೆಸ್ಟ್ ಮಾಡಲೇ ಇಲ್ಲ, ಬೇಡ ಇನ್ನೂ ಆ್ಯಕ್ಚುಲಿ ನಾವು ಪ್ರೆಗ್ನೆನ್ಸಿ ಪ್ಲ್ಯಾನು ಮಾಡ್ತಾಯಿಲ್ಲ ಅಲ್ವ ಈ ಟೈಮಲ್ಲಿ, ಅಷ್ಟೊಂದು ಅವಶ್ಯಕತೆ ಇಲ್ಲ, ನೀವು ನಾರ್ಮಲಾಗಿ ಬ್ಲಡ್ ಕೌಂಟ್ ಜಾಸ್ತಿ ಮಾಡ್ಕೋಬೋದು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಯಾವುದೇ ರೀತಿ ಮಾತ್ರೆ ಸಿರಪ್ ಏನೂ ತೊಗೊಂಡಿಲ್ಲ. ಇವಾಗ ಪಾತ್ರೆ ಇತ್ತು ಒಂದು ಸ್ವಲ್ಪ, ಅದನ್ನು ಕೂಡ ತೊಳೆದಿಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಮಾಡೋದು ಏನಕ್ಕೆ, ಸುಮ್ಮನೆ ಈಗಲೇ ಎಲ್ಲ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮುದ್ದೆದೊಂದು ಪಾತ್ರೆ ಮಾತ್ರ ಹಾಗೆ ಇಡ್ತೀನಿ ಅಷ್ಟೇ. ಇನ್ನೆಲ್ಲ ಪಾತ್ರೆನೂ ತೊಳೆದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಒಂಥರ ನೆಮ್ಮದಿ. ಸ್ವಲ್ಪ ಬೇಗ ಎದ್ದೇಳೋಕ್ಕಾಗಿಲ್ಲ ಬೆಳಗ್ಗೆ ಅಂದ್ರೂ ಏನೂ ಅನಿಸೋದಿಲ್ಲ, ಎದ್ದ ತಕ್ಷಣ ಫ್ರೆಶಪ್ ಆಗಿ ತಿಂಡಿ ಮಾಡ್ತಾ ಇರೋದಷ್ಟೇ. ಅದಕ್ಕೇ ಈಗಲೇ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದರಲ್ಲೂ ಅಮ್ಮ ಇರ್ತಾರಲ್ವ, ಒಬ್ಬಳೇ ಇದ್ದರೆ ಹೆಂಗೋ ಮಾಡ್ಕೊಬೋದು. ಅಮ್ಮ ಇದ್ದಾಗ ಜಸ್ಟ್ ಕೆಲಸ ಮಾಡ್ತಾನೆ ಇರಬೇಕು. ಅಮ್ಮಂಗೆ ಅದು ನೋಡ್ತಾ ಇದ್ದರೆ ಅವರು ಕೆಲಸ ಮಾಡ್ತಾರೆ. ಅದಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಈಗಲೇ ಮುಗಿಸ್ಕೊತಾ ಇದ್ದೀನಿ. ಈಗಾದರೆ ಅವ್ರಿಗೆ ಸ್ವಲ್ಪ ನಿದ್ದೆ ಥರ ಅನಿಸ್ತಿರುತ್ತೆ. ಫೈನಲಿ ಕಿಚನ್ನು ಕ್ಲೀನ್ ಮಾಡಿದ್ದಾಯಿತು. ಊಟ ಮಾಡಿ ಒಂದಷ್ಟೊತ್ತು ಸೀರಿಯಲ್ಸ್ ಎಲ್ಲ ನೋಡ್ತಾ ಇದ್ದೆ. ಇವಾಗ ಜೊತೆಯಲ್ಲಿ ಬರ್ತಾಯಿದ್ದೆ, ಅದನ್ನು ಕೂಡ ನೋಡ್ತಾ ಇದ್ದೀನಿ. ಬಟ್ ವ್ಲಾಗ್ ಎಂಡ್ ಮಾಡಿರಲಿಲ್ಲ, ಅಮ್ಮ ಮಲಗಿದ್ದಾರೆ. ಸ್ವಲ್ಪ ಸೌಂಡ್ ಕಡಿಮೆ ಕೊಟ್ಕೊಂಡು ನೋಡ್ತಾ ಇದ್ದೆ. ಅವರು ಸ್ವಲ್ಪ ನೋಡೋದು, ಸ್ವಲ್ಪ ಮಲಗೋದು, ಅವ್ರಿಗೇನು ಅಭ್ಯಾಸ ಇಲ್ಲ ನೋಡೋದು, ನಾನಾದರೆ ನೋಡ್ತೀನಲ್ವ, ಅದಕ್ಕೇ ಸೊ ನೋಡ್ತಾ ಇದ್ದೆ. ಹಾಗೆ ವ್ಲಾಗ್ ಕೂಡ ಎಂಡ್ ಮಾಡಿಲ್ಲ ಅಲ್ವಾ, ಎಂಡ್ ಮಾಡೋಣ ಅಂತ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಬಿ ಸೇಫ್, ಬಿ ಹೆಲ್ದಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.